ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಸಮುದ್ರದಲ್ಲಿ ಪ್ರಯಾಣಿಸೋ ದೊಡ್ಡ ದೊಡ್ಡ ಶಿಪ್ಗಳನ್ನು ನೀವೆಲ್ಲರೂ ನೋಡೇ ಇರ್ತೀರಾ. ತುಂಬಾ ಜನರು ಒಂದ್ಸಲ ಆದ್ರೂ ಆ ಶಿಪ್ ಅಲ್ಲಿ ಪ್ರಯಾಣಿಸಬೇಕು ಅಂತ ಅಂದುಕೊಂಡಿರ್ತಾರೆ. ಈ ಶಿಪ್ಗಳು ಎಷ್ಟೊಂದು ದೊಡ್ಡದಾಗಿರ್ತವೆ ಅಂದ್ರೆ ಒಂದು ಹಳ್ಳಿಯಲ್ಲಿ ಜೀವಿಸುವಷ್ಟು ಜನ ಈ ಶಿಪ್ ಅಲ್ಲಿ ಜೀವಿಸಬಹುದು. ಈ ಶಿಪ್ಗಳನ್ನ ನೋಡಿದಾಗ ಕೆಲವರಿಗೆ ಕೆಲವೊಂದು ಡೌಟ್ಸ್ ಬಂದಿರ್ತವೆ. ಅವೇನೆಂದ್ರೆ ಈ ಶಿಪ್ಗಳನ್ನ ಹೇಗೆ ತಯಾರಿಸ್ತಾರೆ, ತಯಾರಿಸಿದ ಮೇಲೆ ಇವುಗಳನ್ನ ನೀರಲ್ಲಿ ಹೇಗೆ ಬಿಡ್ತಾರೆ, ಒಂದು ಚಿಕ್ಕ ಸೂಜಿನೇ ನೀರಲ್ಲಿ ಮುಳುಗಿ ಹೋಗುತ್ತೆ, ಆದ್ರೆ ಇಷ್ಟು ದೊಡ್ಡ ಹಡಗು ಯಾಕೆ ಮುಳುಗೋದಿಲ್ಲ? ಇಂತಹ ಅನೇಕ ಆಸಕ್ತಿಯಾದ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ದೊಡ್ಡ ದೊಡ್ಡ ಕ್ರೂಸ್ ಶಿಪ್ಗಳನ್ನ ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ನೋಡೋಣ. ಒಂದು ದೊಡ್ಡ ಶಿಪ್ನ ತಯಾರಿಸಲು ಸಾವಿರಾರು ವರ್ಕರ್ಸ್ ಕೆಲಸ ಮಾಡ್ತಾರೆ. ಒಂದು ಶಿಪ್ನ ತಯಾರಿಸಲು ಸರಿಸುಮಾರು 2 ರಿಂದ 3 ವರ್ಷಗಳ ಸಮಯ ಹಿಡಿಯುತ್ತೆ. ಇದರ ತೂಕ 1,00,000 ಟನ್ಗಿಂತಲೂ ಹೆಚ್ಚಿರುತ್ತೆ. ಒಂದು ಕ್ರೂಸ್ ಶಿಪ್ ನಲ್ಲಿ 8,000 ದಿಂದ 10,000 ಜನರು ಒಂದೇ ಬಾರಿಗೆ ಪ್ರಯಾಣಿಸಬಹುದು. ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಶಿಪ್ಗಳನ್ನ ತಯಾರಿಸುವ ಅನೇಕ ಕಂಪನಿಗಳಿವೆ. ಹ್ಯುಂಡೈ ಹೆವಿ ಇಂಡಸ್ಟ್ರೀಸ್, ಸ್ಯಾಮ್ಸಂಗ್ ಹೆವಿ ಇಂಡಸ್ಟ್ರೀಸ್, ಮಿಟ್ಸುಬಿಶಿ ಹೆವಿ ಇಂಡಸ್ಟ್ರೀಸ್, STX ಶಿಪೋ ಬಿಲ್ಡಿಂಗ್ಸ್ ನಂತಹ ಅನೇಕ ಕಂಪನಿಗಳಿವೆ. ಇವು ಪ್ರತಿ ವರ್ಷ ಶಿಪ್ಗಳನ್ನ ತಯಾರಿಸ್ತಾನೆ ಇರ್ತವೆ. ಮಿಟ್ಸುಬಿಶಿ ಹೆವಿ ಇಂಡಸ್ಟ್ರೀಸ್ ಕಂಪನಿ AIDA ಪ್ರೈಮ್ ಎಂಬ ಒಂದು ಕ್ರೂಸ್ ಶಿಪ್ನ ರೀಸೆಂಟ್ ಆಗಿ ತಯಾರಿಸಿದೆ. ಈ ಶಿಪ್ನ ಕಂಪನಿ ಹೇಗೆ ತಯಾರಿಸಿದೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ಮೊದಲನೇದಾಗಿ ಇಷ್ಟು ಭಾರಿ ಗಾತ್ರದ ಶಿಪ್ಗಳನ್ನ ತಯಾರಿಸಲು ಒಂದು ವಿಶಾಲವಾದ ಪ್ರದೇಶವನ್ನ ಆಯ್ಕೆ ಮಾಡಿಕೊಳ್ತಾರೆ. ಈ ಪ್ರದೇಶ ಸಮುದ್ರಕ್ಕೆ ತುಂಬಾ ಹತ್ತಿರದಲ್ಲಿರಬೇಕು. ಯಾಕಂದ್ರೆ ಒಂದು ವೇಳೆ ಶಿಪ್ ಅನ್ನ ಸಮುದ್ರದಿಂದ ದೂರದಲ್ಲಿ ತಯಾರಿಸಿದ್ರೆ ಅದನ್ನ ಮತ್ತೆ ಸಮುದ್ರದವರೆಗೂ ತೆಗೆದುಕೊಂಡು ಹೋಗಲು ತುಂಬಾ ಕಷ್ಟ ಪಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ಒಂದು ಚಿಕ್ಕ ತಪ್ಪಾದ್ರೂ ಕೂಡ ಭಾರಿ ನಷ್ಟ ಉಂಟಾಗುತ್ತೆ. ಇದಕ್ಕಾಗಿ ಮಿಟ್ಸುಬಿಶಿ ಕಂಪನಿ ಈ ಶಿಪ್ನ ನಾಗಸಾಕಿಯಲ್ಲಿನ ಒಂದು ಶಿಪ್ ಯಾರ್ಡ್ ಅಲ್ಲಿ ತಯಾರಿಸುತ್ತೆ. ಮೊದಲನೇದಾಗಿ ಇವರು ಸಮುದ್ರದ ದಡದಲ್ಲಿ ಒಂದು ಶಿಪ್ ಯಾರ್ಡ್ನ ನಿರ್ಮಿಸ್ತಾರೆ. ನಂತರ ಅದರಲ್ಲಿರುವ ನೀರನ್ನ ಪೂರ್ತಿಯಾಗಿ ಖಾಲಿ ಮಾಡ್ತಾರೆ. ಆಮೇಲೆ ನೆಲದ ಮೇಲೆ ಚಿಕ್ಕ ಚಿಕ್ಕ ಬ್ಲಾಕ್ಸ್ನ ಇಟ್ಟು ಅದರ ಮೇಲೆ ಶಿಪ್ ಬೇಸ್ನ ನಿರ್ಮಿಸ್ತಾರೆ. ಈ ಬೇಸ್ ಮೇಲೇನೆ 8 ಅಂತಸ್ತಿನ ಶಿಪ್ನ ನಿರ್ಮಿಸ್ತಾರೆ. ಈ ಶಿಪ್ಗಳ ಬೇಸನ್ನ ತುಂಬಾ ದೃಢವಾದ ಸ್ಟೀಲಿಂದ ತಯಾರಿಸ್ತಾರೆ. ಇದೇ ರೀತಿ ಪೂರ್ತಿ ಶಿಪ್ನ ಸ್ಟೀಲಿಂದಾನೇ ತಯಾರಿಸ್ತಾರೆ. ಆದರೆ ಬೇಸಲ್ಲಿ ಉಪಯೋಗಿಸೋ ಸ್ಟೀಲ್ ಶಿಪ್ನ ಮೇಲ್ಭಾಗದಲ್ಲಿ ಉಪಯೋಗಿಸೋ ಸ್ಟೀಲ್ಗಿಂತ ತುಂಬಾ ಭಾರ ಇರುತ್ತೆ. ಶಿಪ್ನ ತಯಾರಿಸಲು ಸ್ಟೀಲನ್ನೇ ಯಾಕೆ ಉಪಯೋಗಿಸ್ತಾರೆ ಅಂದ್ರೆ ಸಾಮಾನ್ಯವಾಗಿ ಸಮುದ್ರದ ನೀರು ತುಂಬಾ ಉಪ್ಪಾಗಿರ್ತವೆ. ಆ ನೀರಿಂದ ಯಾವುದೇ ಮೆಟಲ್ ಆದ್ರೂ ಕೂಡ ಸುಲಭವಾಗಿ ತುಕ್ಕು ಹಿಡಿಯುತ್ತೆ. ಸೊ ನಾರ್ಮಲ್ ಮೆಟಲ್ ಇಂದ ಶಿಪ್ನ ತಯಾರಿಸಿದ್ರೆ ಶಿಪ್ ತುಕ್ಕು ಹಿಡಿದು ಬೇಗ ಹಾಳಾಗುತ್ತೆ. ಆದ್ರೆ ಸ್ಟೀಲ್ ಒಂದು ಅಲಾಯ್ ಮೆಟೀರಿಯಲ್ ಆಗಿದೆ. ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳಿಂದ ತಯಾರಿಸಿದ ಮೆಟೀರಿಯಲ್ನ ಅಲಾಯ್ ಅಂತ ಕರೀತಾರೆ. ಇದಕ್ಕಾಗಿ ಒಂದು ಸ್ಪೆಷಲ್ ಸ್ಟೀಲ್ ಮೆಟೀರಿಯಲ್ ಇಂದ ಶಿಪ್ನ ತಯಾರಿಸ್ತಾರೆ. ಶಿಪ್ನ ತೂಕವೆಲ್ಲ ಬೇಸ್ ಮೇಲೇನೆ ಬೀಳೋದ್ರಿಂದ ಆ ಬೇಸ್ ಗಟ್ಟಿಯಾಗಿರದಿದ್ರೆ ಅಪಾಯಗಳು ಸಂಭವಿಸೋ ಸಾಧ್ಯತೆ ಇರುತ್ತೆ. ಬೇಸ್ನ ನಿರ್ಮಿಸಿದ ಮೇಲೆ ಅವುಗಳ ಮೇಲೆ ಸ್ಟೀಲ್ ರಾಡ್ಸ್ನ ಇಡ್ತಾರೆ. ಅವು ಅಚ್ಚುಕಟ್ಟಾಗಿ ಫಿಟ್ ಆದ್ಮೇಲೆ ಅವುಗಳ ಮೇಲೆ ಸ್ಟೀಲ್ ಪ್ಲೇಟ್ಸ್ನ ಇಡ್ತಾರೆ. ಇದರಿಂದ ಬೇಸ್ ಫ್ಲೋರ್ ತಯಾರಾಗುತ್ತೆ. ನಂತರ ಸ್ಟೀಲ್ ಶೀಟ್ಸ್ ಇಂದ ಶಿಪ್ನ ಗೋಡೆಗಳನ್ನ ತಯಾರಿಸ್ತಾರೆ. ಇವುಗಳಿಂದಾನೇ ರೂಮ್, ಲಾಬಿ, ಗ್ಯಾಲರಿಯನ್ನ ತಯಾರಿಸ್ತಾರೆ. ಈ ವಿಧವಾಗಿ ಸ್ಟೀಲ್ ಪ್ಲೇಟ್ಸ್, ಸ್ಟೀಲ್ ರಾಡ್ಸ್ ಇಂದ ಎಲ್ಲ ಫ್ಲೋರ್ ನಿರ್ಮಾಣವನ್ನ ಪೂರ್ತಿಗೊಳಿಸ್ತಾರೆ. ಇದಾದ ಮೇಲೆ ಶಿಪ್ ಅಲ್ಲಿನ ಒಳಗಿನ ಕೆಲಸಗಳನ್ನ ಪ್ರಾರಂಭಿಸ್ತಾರೆ. ಶಿಪ್ ಒಳಗಡೆ ಇರೋ ಸ್ಟೀಲ್ಗೆ ಸೀಲಿಂಗ್ ನ ಹಾಕಿ ಅನುಕೂಲಕ್ಕೆ ತಕ್ಕಂತೆ ಡಿಸೈನ್ ಮಾಡ್ತಾರೆ. ಶಿಪ್ ಒಳಗಡೆ ಕರೆಂಟ್ ಸಪ್ಲೈಗೋಸ್ಕರ ವೈರ್ಸ್ ನ ಜೋಡಿಸ್ತಾರೆ. ಕಟ್ಟಿಗೆ ಹಾಗೂ ಗ್ಲಾಸ್ ಗಳಿಂದ ಒಳಗಿರುವ ರೂಮ್ಗಳನ್ನ ತಯಾರಿಸ್ತಾರೆ. ಒಂದು ಶಿಪ್ನ ತಯಾರಿಸುವಾಗ ಮೊಟ್ಟ ಮೊದಲನೇದಾಗಿ ಅದರಲ್ಲಿ ಲಕ್ಸುರಿ ಫೆಸಿಲಿಟೀಸ್ ಇರುವಂತೆ ನೋಡಿಕೊಳ್ತಾರೆ. ಇದರೊಂದಿಗೆ ಪ್ರಧಾನವಾಗಿ ಜನರ ಸುರಕ್ಷತೆಯ ಬಗ್ಗೆ ಯೋಚಿಸ್ತಾರೆ. ಇದಕ್ಕಾಗಿ ಶಿಪ್ನ ತಯಾರಿಸಲು 2 ರಿಂದ 3 ವರ್ಷಗಳ ಸಮಯ ಹಿಡಿಯುತ್ತೆ. ಒಂದು ಶಿಪ್ ಒಳಗಿನ ಭಾಗ ಎಷ್ಟು ಸುಂದರವಾಗಿರುತ್ತೆ ಅಂದ್ರೆ ಯಾರಾದ್ರೂ ಮೊದಲನೇ ಸಲ ಶಿಪ್ನ ಹತ್ತಿ ಅಲ್ಲಿರುವ ಸೌಂದರ್ಯವನ್ನ ನೋಡಿದ್ರೆ ಅವರು ಮೂಕ ವಿಸ್ಮಿತರಾಗಿ ಬಿಡ್ತಾರೆ. ಸುಂದರವಾದ ಕಿಚನ್, ಬೆಡ್ರೂಮ್, ಗ್ಯಾಲರಿ, ಲಾಬಿ, ಸ್ವಿಮ್ಮಿಂಗ್ ಪೂಲ್, ಕ್ಯಾಸಿನೋ, ಹಾಸ್ಪಿಟಲ್ ನೊಂದಿಗೆ ಶಾಪಿಂಗ್ ಮಾಡಲು ಶಾಪಿಂಗ್ ಮಾಲ್ಸ್ನ ಕೂಡ ಇಲ್ಲಿ ನಿರ್ಮಿಸ್ತಾರೆ. ತುಂಬಾ ಡೆವಲಪ್ ಆಗಿರೋ ಸಿಟಿಯಲ್ಲಿ ಇರುವಂತಹ ಎಲ್ಲ ಫೆಸಿಲಿಟೀಸ್ ಒಂದು ಕ್ರೂಸ್ ಶಿಪ್ನಲ್ಲೂ ಕೂಡ ಇರ್ತವೆ.
ಇದಕ್ಕಾಗಿ ಕ್ರೂಸ್ ಶಿಪ್ಗಳನ್ನ ನೀರಿನ ಮೇಲೆ ಚಲಿಸುವ ಊರು ಅಂತ ಕರೀತಾರೆ. ಶಿಪ್ನ ನಿರ್ಮಾಣ ಕಾರ್ಯ ಪೂರ್ತಿಯಾದ ಮೇಲೆ ವೆಂಟಿಲೈಸೇಷನ್ಗೋಸ್ಕರ ಗ್ಲಾಸ್ ಇಂದ ಚಾನೆಲ್ಸ್ಗಳನ್ನ ಶಿಪ್ ಹೊರಗಡೆ ತಯಾರಿಸ್ತಾರೆ. ಅವಶ್ಯಕತೆ ಇರೋ ಕಡೆಯಲ್ಲಿ ಅವುಗಳನ್ನ ಫಿಟ್ ಮಾಡ್ತಾರೆ. ವೆಂಟಿಲೇಟರ್ ಫಿಟ್ಟಿಂಗ್ ಪೂರ್ತಿಯಾದ್ಮೇಲೆ ಶಿಪ್ಗೆ ಎಂಜಿನ್ಸ್ ನ ಜೋಡಿಸ್ತಾರೆ. ಹಾಗೇನೆ ಪ್ರೊಪೆಲ್ಲರ್ನ ಜೋಡಿಸ್ತಾರೆ. ಈ ಪ್ರೊಪೆಲ್ಲರ್ನ ಬ್ರಾನ್ಸ್ ಮೆಟೀರಿಯಲ್ ಇಂದ ತಯಾರಿಸ್ತಾರೆ. ಯಾಕಂದ್ರೆ ಬ್ರಾನ್ಸ್ ಮೆಟೀರಿಯಲ್ ತುಕ್ಕು ಹಿಡಿಯೋದಿಲ್ಲ. ಪ್ರತಿಯೊಂದು ಶಿಪ್ಗೆ ಖಂಡಿತವಾಗ್ಲೂ ಒಂದು ಪ್ರೊಪೆಲ್ಲರ್ ಇದ್ದೇ ಇರುತ್ತೆ. ಈ ಪ್ರೊಪೆಲ್ಲರ್ ವೇಗವಾಗಿ ತಿರುಗಿದಷ್ಟು ಶಿಪ್ ವೇಗವಾಗಿ ಪ್ರಯಾಣಿಸುತ್ತೆ. ಪ್ರೊಪೆಲ್ಲರ್ ಫಿಟ್ಟಿಂಗ್ ಪೂರ್ತಿಯಾದ್ಮೇಲೆ ಶಿಪ್ಗೆ ಆಂಟಿ ರಶ್ಚಿಂಗ್ ಕೆಮಿಕಲ್ಸ್ ನ ಹಾಕ್ತಾರೆ. ಇದು ಶಿಪ್ಗಳು ತುಕ್ಕು ಹಿಡಿಯದಂತೆ ಕಾಪಾಡುತ್ತೆ. ಆಮೇಲೆ ಆ ಕೆಮಿಕಲ್ ಲೇಯರ್ ಮೇಲೆ ಪೇಂಟಿಂಗ್ ಹಾಕ್ತಾರೆ. ಪೇಂಟ್ ಆರಿ ಹೋದ್ಮೇಲೆ ಟೆಸ್ಟಿಂಗ್ಗೋಸ್ಕರ ಶಿಪ್ನ ನೀರಲ್ಲಿ ಲಾಂಚ್ ಮಾಡ್ತಾರೆ. ಟೆಸ್ಟಿಂಗ್ ಪೂರ್ತಿ ಆದ್ಮೇಲೆ ಪುನಃ ಶಿಪ್ನ ತಯಾರಿಸಿದ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದರಲ್ಲಿ ಏನಾದ್ರೂ ಸಮಸ್ಯೆಗಳು ಕಾಣಿಸಿಕೊಂಡಿದ್ರೆ ಅದನ್ನ ಸಾಲ್ವ್ ಮಾಡ್ತಾರೆ. ಎಲ್ಲ ಓಕೆ ಆದ್ಮೇಲೆ ಶಿಪ್ ಮೇಲೆ ಲೋಗೋದೊಂದಿಗೆ ಡಿಸೈನ್ಸ್ ನ ಹಾಕ್ತಾರೆ. ಈ ರೀತಿ ಒಂದು ಶಿಪ್ ತಯಾರಾಗುತ್ತೆ. ಆದ್ರೆ ಇಷ್ಟೊಂದು ದೊಡ್ಡ ಶಿಪ್ನ ಸಮುದ್ರದಲ್ಲಿ ಹೇಗೆ ಲಾಂಚ್ ಮಾಡ್ತಾರೆ ಗೊತ್ತಾ? ಸಮುದ್ರದಲ್ಲಿ ಲಾಂಚ್ ಮಾಡೋ ಸಂದರ್ಭದಲ್ಲಿ ಒಂದು ಚಿಕ್ಕ ತಪ್ಪು ನಡೆದ್ರೂ ಕೂಡ ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ಉಂಟಾಗುತ್ತೆ. ಶಿಪ್ಗಳನ್ನ 4 ಟೆಕ್ನಿಕ್ಸ್ ಮುಖಾಂತರ ಸಮುದ್ರದಲ್ಲಿ ಲಾಂಚ್ ಮಾಡ್ತಾರೆ. ಅವುಗಳಲ್ಲಿ ಫ್ಲೋಟಿಂಗ್ ಔಟ್ ಟೈಪ್ ಲಾಂಚಿಂಗ್ ತುಂಬಾ ಸೇಫ್ ಅಂಡ್ ಈಸಿ ಆಗಿರುತ್ತೆ. ಶಿಪ್ನ ತಯಾರಿಸೋದಕ್ಕೂ ಮುಂಚೆ ಸಮುದ್ರದ ದಡದಲ್ಲಿ ಒಂದು ದೊಡ್ಡ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿನ ನೀರನ್ನ ಪೂರ್ತಿಯಾಗಿ ತೆಗೆದು ಬಿಡ್ತಾರೆ ಅಂತ ಹೇಳಿದ್ದೆ ಅಲ್ವಾ? ಆದ್ರೆ ಹಡಗು ಪೂರ್ತಿಯಾಗಿ ಸಿದ್ಧವಾದ್ಮೇಲೆ ಮತ್ತೆ ಆ ಪ್ರದೇಶವನ್ನ ನೀರಿಂದ ತುಂಬಿಸಿ ಬಿಡ್ತಾರೆ. ಇದರಿಂದ ಹಡಗು ನೀರಲ್ಲಿ ತೇಲುತ್ತೆ. ಆಮೇಲೆ ಸಮುದ್ರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇದೇ ರೀತಿ ಹಡಗುಗಳನ್ನ ಇನ್ನು 3 ವಿಧಗಳಲ್ಲಿ ಲಾಂಚ್ ಮಾಡ್ತಾರೆ. ಅವುಗಳಲ್ಲಿ ಒಂದು ಗ್ರಾವಿಟೇಷನಲ್ ಟೈಪ್ ಲಾಂಚಿಂಗ್. ಇದರಲ್ಲಿ ಹಡಗನ್ನ ಸಮುದ್ರದ ದಡದಲ್ಲಿ ಇಟ್ಟು ಫೌಂಡೇಶನ್ಗೆ ಗ್ರೀಸ್ನ ಹಚ್ತಾರೆ. ಇದರಿಂದ ಅಲ್ಲಿ ಫ್ರಿಕ್ಷನ್ ಕಡಿಮೆಯಾಗುತ್ತೆ. ಆಮೇಲೆ ಶಿಪ್ ಜಾರಿಕೊಂಡು ನೀರಲ್ಲಿ ಬೀಳುತ್ತೆ. ಆದ್ರೆ ಈ ಗ್ರೀಸಿಂದ ನೀರು ಕಲುಷಿತ ಆಗುತ್ತೆ. ನಂಬರ್ 2 ಏರ್ ಬ್ಯಾಗ್ ಟೈಪ್ ಲಾಂಚಿಂಗ್. ಈ ಟೆಕ್ನಿಕಲ್ಲಿ ಏರ್ ಬ್ಯಾಗ್ಸ್ನ ಹಡಗಿನ ಕೆಳಗಡೆ ಇಡ್ತಾರೆ. ಅವುಗಳಲ್ಲಿ ಗಾಳಿಯನ್ನ ತುಂಬಿದ ಕೂಡಲೇ ಹಡಗು ಮುಂದಕ್ಕೆ ಹೋಗಿ ಸಮುದ್ರದಲ್ಲಿ ಲಾಂಚ್ ಆಗುತ್ತೆ. ನಂಬರ್ 3 ಮೆಕ್ಯಾನಿಕಲ್ ಟೈಪ್ ಲಾಂಚಿಂಗ್. ಈಗಿನವರೆಗೂ ಮಾತಾಡಿಕೊಂಡ ಟೆಕ್ನಿಕ್ಸ್ ಅಲ್ಲಿ ಇದೇ ಅತ್ಯಂತ ಡೇಂಜರಸ್ ಆದ ಟೆಕ್ನಿಕ್ ಆಗಿದೆ. ಇದಕ್ಕಾಗಿ ದೊಡ್ಡ ದೊಡ್ಡ ಹಡಗುಗಳನ್ನ ಲಾಂಚ್ ಮಾಡಲು ಈ ಪ್ರಾಸೆಸ್ನ ಬಳಸೋದಿಲ್ಲ. ಕೇವಲ ಚಿಕ್ಕ ಚಿಕ್ಕ ಹಡಗುಗಳನ್ನ ಲಾಂಚ್ ಮಾಡಲು ಮಾತ್ರ ಇದನ್ನ ಉಪಯೋಗಿಸ್ತಾರೆ. ಈ ಪ್ರಾಸೆಸ್ ಅಲ್ಲಿ ಟ್ರಕ್ ಹಾಗೂ ಕ್ರೇನ್ ನಂತಹ ಮಷಿನ್ಗಳಿಂದ ಹಡಗನ್ನ ನೇರವಾಗಿ ಸಮುದ್ರಕ್ಕೆ ಬಿಡ್ತಾರೆ. ಒಂದು ಚಿಕ್ಕ ಸೂಜಿ ಸಮುದ್ರದಲ್ಲಿ ಮುಳುಗ್ತಾ ಇರುವಾಗ ದೊಡ್ಡ ದೊಡ್ಡ ಹಡಗುಗಳು ಹೇಗೆ ಮುಳುಗೋದಿಲ್ಲ ಎಂಬ ಪ್ರಶ್ನೆಗೆ ಉತ್ತರವನ್ನ ಈಗ ತಿಳ್ಕೊಳ್ಳೋಣ. ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಗುರುತ್ವಾಕರ್ಷಣೆ ಬಲದ ಕಾರಣದಿಂದ ಪ್ರತಿಯೊಂದು ವಸ್ತುನು ಕೆಳಗಡೆ ಎಳೆಯಲ್ಪಡುತ್ತೆ. ಇದಕ್ಕಾಗಿ ನೀರಲ್ಲಿ ಸೂಜಿಯಂತಹ ವಸ್ತುಗಳು ಮುಳುಗ್ತವೆ. ಆದ್ರೆ ಹಡಗು ಯಾಕೆ ಮುಳುಗೋದಿಲ್ಲ ಅಂದ್ರೆ ಆರ್ಕಿಮೆಡಿಸ್ ಪ್ರಿನ್ಸಿಪಲ್ ಪ್ರಕಾರ ನಾವು ನೀರಲ್ಲಿ ಹಾಕಿದ ವಸ್ತು ಎಷ್ಟು ತೂಕ ಇರುತ್ತೋ ಅಷ್ಟು ನೀರನ್ನ ಅದು ಅಲ್ಲಿಂದ ಹೊರಗಡೆ ಕದಲಿಸುತ್ತೆ. ಅಂದ್ರೆ ಅದರ ತೂಕಕ್ಕೆ ತಕ್ಕಂತೆ ನೀರು ಹೊರಗಡೆ ಬರುತ್ತೆ. ಒಂದ್ ವೇಳೆ ಯಾವುದಾದ್ರೂ ವಸ್ತು ನೀರಲ್ಲಿ ಮುಳುಗಿ ಹೋದ್ರೆ ಆ ವಸ್ತುವಿನ ತೂಕ ನೀರಲ್ಲಿ ಕಡಿಮೆಯಾಗುತ್ತೆ. ಯಾಕಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಆ ವಸ್ತುವನ್ನ ಕೆಳಗಡೆ ಎಳೆಯುತ್ತೆ. ಆದ್ರೆ ಬಿಯೋಯಾಂಟ್ ಫೋರ್ಸ್ ಅಂದ್ರೆ ತೇಲುವ ಬಲ ಗುರುತ್ವಾಕರ್ಷಣೆ ಬಲಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ವಸ್ತುಗಳು ನೀರಲ್ಲಿ ಮುಳುಗಿ ಮತ್ತೆ ತೇಲೋದನ್ನ ನೀವು ನೋಡಿರ್ತೀರಾ. ಇದೆಲ್ಲಾನು ಬಿಯೋಯಾಂಟ್ ಫೋರ್ಸ್ ಇಂದ ನಡೆಯುತ್ತೆ. ಒಂದು ವೇಳೆ ಒಂದು ವಸ್ತುವಿನ ಒಳಭಾಗ ಖಾಲಿಯಾಗಿದ್ರೆ ಅದೂನು ನೀರಿನ ಮೇಲೆ ತೇಲುತ್ತೆ. ಒಂದು ವಸ್ತು ನೀರಿನ ಮೇಲೆ ಮುಳುಗೋದು ಅಥವಾ ತೇಲೋದು ಅದರ ಡೆನ್ಸಿಟಿ ಅಂದ್ರೆ ಸಾಂದ್ರತೆ ಮೇಲೆ ಆಧಾರವಾಗಿರುತ್ತೆ. ಹಡಗುಗಳು ಗಾತ್ರದಲ್ಲಿ ದೊಡ್ಡದಾಗಿರ್ತವೆ. ಆದ್ರೆ ಗಾತ್ರದೊಂದಿಗೆ ಹೋಲಿಸಿ ನೋಡಿದ್ರೆ ಅವುಗಳ ತೂಕ ತುಂಬಾ ಕಡಿಮೆ ಇರುತ್ತೆ. ಮತ್ತು ವಾಸ್ತವವಾಗಿ ಶಿಪ್ಗಳನ್ನ ಅವುಗಳ ಡೆನ್ಸಿಟಿ ಮತ್ತು ನೀರಿನ ಡೆನ್ಸಿಟಿಗಿಂತ ಕಡಿಮೆ ಇರೋ ಹಾಗೆ ತಯಾರಿಸ್ತಾರೆ. ಇದರಿಂದ ಹಡಗನ್ನ ಸಮುದ್ರದಲ್ಲಿ ಬಿಟ್ಟಾಗ ಕೇವಲ ಸ್ವಲ್ಪ ನೀರು ಮಾತ್ರ ಹೊರಗಡೆ ಬರುತ್ತೆ. ಇದಕ್ಕಾಗಿ ಅದು ನೀರಲ್ಲಿ ತೇಲುತ್ತೆ. ಇದು ಇನ್ನೂ ಸುಲಭವಾಗಿ ಅರ್ಥ ಆಗುವಂತೆ ಹೇಳೋದಾದ್ರೆ ಒಂದೇ ಆಕಾರದಲ್ಲಿರುವ 2 ಬಾಲ್ಸ್ನ ತೆಗೆದುಕೊಳ್ಳಿ. ಒಂದು ಐರನ್ ಬಾಲ್ ಮತ್ತೊಂದು ರಬ್ಬರ್ ಬಾಲ್. ಐರನ್ ಬಾಲ್ನ ತೂಕ ಅರ್ಧ ಕೆಜಿಯಿಂದ ಹಿಡಿದು 1 kg ಇರುತ್ತೆ. ಆದ್ರೆ ರಬ್ಬರ್ ಬಾಲ್ನ ತೂಕ ಕೇವಲ 200 ಗ್ರಾಮ್ನಿಂದ 300 ಗ್ರಾಮ್ ಅಷ್ಟಿರುತ್ತೆ.
ಇದಕ್ಕಾಗಿ ರಬ್ಬರ್ ಬಾಲ್ ನೀರಲ್ಲಿ ಕಡಿಮೆ ಸ್ಥಳವನ್ನ ತೆಗೆದುಕೊಳ್ಳುತ್ತೆ. ಇದರಿಂದ ನೀರು ಕೂಡ ಹೆಚ್ಚಾಗಿ ಹೊರಬರೋದಿಲ್ಲ. ಈ ಕಾರಣದಿಂದಾನೇ ಅದು ನೀರಲ್ಲಿ ತೇಲುತ್ತೆ. ಆದ್ರೆ ಐರನ್ ಬಾಲ್ ನೀರಲ್ಲಿ ಹೆಚ್ಚು ಸ್ಥಳವನ್ನ ತೆಗೆದುಕೊಳ್ಳುತ್ತೆ. ಇದೇ ಕಾರಣದಿಂದ ಅದು ಮುಳುಗಿ ಹೋಗುತ್ತೆ. ಇದೇ ರೀತಿ ದೊಡ್ಡ ದೊಡ್ಡ ಹಡಗುಗಳು ಕೂಡ ನೀರಲ್ಲಿ ತೇಲುತ್ತವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಡಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.